ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಮಲೈ ಮಹದೇಶ್ವರ ಯೂಸ್ ಕಾರ್ಸ್ ಹತ್ರ ಇದೀವಿ. ಸೊ ಈ ಶೋರೂಮ್ಗೆ ನೀವು ಯಾವಾಗಲೇ ವಿಸಿಟ್ ಆಗ್ಲಿ ಹತ್ರ 100 ರಿಂದ 150 ಗಾಡಿಗಳು ಸಿಗುತ್ತೆ. ಲೋ ಬಡ್ಜೆಟ್ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ಕಾರ್ ಎಲ್ಲ ಸಿಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದಾರೆ. ಸೊ ಒಂದ್ ಮೇನ್ ಇಂಪಾರ್ಟೆಂಟ್, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸರ್ ನಿಮ್ಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಸೊ ಸರ್, ಇವತ್ತು ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಸರ್ ನನ್ನ ಹತ್ರ 100 ವೆಹಿಕಲ್ ಇದೆ. 100 ವೆಹಿಕಲ್ ಸ್ಟಾಕ್ ಇದೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಕೂಡ 120 ಯಾವಾಗ್ಲೇ ಬರ್ಲು 100 ವೆಹಿಕಲ್ಸ್ ಸಿಗುತ್ತಲ್ಲ ಸರ್? ಸೊ ಲೋ ಬಡ್ಜೆಟ್ ಅಲ್ಲಿ ಹುಡುಕರ್ಗೂ ಕಾರ್ಸ್ ಸಿಗುತ್ತಲ್ಲ ಸರ್? ಕೊಡ್ತೀನಿ. ಇದೆ ಆರಾಮಾಗಿ ಇದೆ ಇಂಡಿಕಾನೇ ಇದೆ, 2 ಗಾಡಿ ಇಂಡಿಕಾ ಇದೆ. ಓಕೆ ಓಕೆ. ಅದು 125 ಇಂದ ಸ್ಟಾರ್ಟ್ ಆಗುತ್ತೆ ಇಂಡಿಕಾ. ಸೊ ಇಂಡಿಕಾ ಕೂಡ ನಿಮ್ಗೆ 1,25,000 ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಹತ್ರ ಇವ್ರ ಹತ್ರ ಆಪಲ್ ಕಟ್ ಎಲ್ಲ ಕಾರು ಇದು ನೋಡ್ತಾ ಇರ್ಬೋದು. ನಮ್ ಹಿಂದ್ಗಡೆ ಒಂದ್ ಗಾಡಿ ಇದೆ. ಸೊ ಇದು ಬಂದ್ಬಿಟ್ಟು ಟೊಯೋಟಾ ಇನೋವಾ ಕ್ರಿಸ್ಟಾ 2.5 ಜೆಡ್ ವರ್ಷನ್ ಅಲ್ಲ ಸರ್? ಇದು ಇಲ್ಲ ಜಿ ವರ್ಷನ್. ಜಿ ವರ್ಷನ್. ಸೊ ಇದು ಬಂದ್ಬಿಟ್ಟು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಲೈಫ್ ಟೈಮ್ ಟ್ಯಾಕ್ಸ್ ಸರ್ ಇದು. ಇದು LTT ಟ್ಯಾಕ್ಸ್. ಇದು ಓಕೆ ಓಕೆ. 2018 ಮಾಡಲು 1,03,000 ಓಡಿದೆ ಗಾಡಿ. ಓಕೆ. ಇದು 16 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ. ಓಕೆ. ಒಂದು 15 ಲ್ಯಾಕ್ ಕೊಟ್ಬಿಡ್ತೀವಿ. 15 ಲ್ಯಾಕ್ ಸರ್. ಈ ಲೈಫ್ ಟೈಮ್ ಟ್ಯಾಕ್ಸ್. ಲೈಫ್ ಟೈಮ್ ಟ್ಯಾಕ್ಸ್ ಈ ಗಾಡಿಗೆ ಎಷ್ಟು ಲೋನ್ ಆಗ್ಬೋದು ಸರ್? 10 ಲಕ್ಷ ಮಾಡ್ಕೊಡ್ತೀವಿ. ಲೋನೇ 10 ಲಕ್ಷ ಆಗೋಗ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ವಿಡಿಯೋ ಪೂರ್ತಿ ನೋಡಿ. ಈ ನಂಬರ್ಗೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಆಮೇಲೆ ಗಾಡಿ ಎಕ್ಸ್ಚೇಂಜ್ ಆಫರ್ ಇದೆ. ಹೌದು. ನಿಮ್ ಗಾಡಿ ಹಳೆ ಗಾಡಿ ಕೊಟ್ಬಿಟ್ಟು ಮಾಡ್ಲ ಗಾಡಿ ತಗೊಬಹುದು. ಹೌದು. ಎಕ್ಸ್ಚೇಂಜ್ ಆಫರ್ ಮಾಡ್ಕೊಡ್ತೀನಿ. ಸೇಲು. ಆಮೇಲೆ ನಿಮ್ದು ಆಲ್ ಕರ್ನಾಟಕ ಎಲ್ಲಾರ ಇರ್ಲಿ ಗಾಡಿ ನಾವೇ ಬಂದು ಪರ್ಚೇಸ್ ಮಾಡ್ತೀವಿ. ಸೊ ನಿಮ್ ಲೊಕೇಶನ್ ಎಲ್ಲೇ ಇದ್ರೂ ಪರವಾಗಿಲ್ಲ, ಲೊಕೇಶನ್ ಗೆ ಬಂದ್ಬಿಟ್ಟು ಗಾಡಿನ ಪರ್ಚೇಸ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂಡ್ ನಿಮ್ ಹತ್ರ ಯಾವ್ದೇ ವೆಹಿಕಲ್ ಇರ್ಲಿ ಕೂಡ ಆ ಗಾಡಿನ ತಗೊಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅಂಡ್ ಸರ್ ಇವಾಗ ಆಮೇಲೆ ಲೋನ್ ಮಾಡ್ಕೊಡ್ತೀನಿ. 60% ಲೋನ್ ಆಗುತ್ತೆ. ಓಕೆ. ಅದು ಅನುಕೂಲ ಇದು ಮಾಡ್ಕೊಡ್ತೀನಿ. 60% ಲೋನ್ ಆಗುತ್ತೆ. ಹೌದು. ಸ್ವಂತ ಮನೆ ಇದ್ರೆ ಕಂದಾಯ ಜೆರಾಕ್ಸ್ ಬೇಕು. 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್, 6 ಚೆಕ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್. ಓಕೆ ಓಕೆ. ಜಮೀನ್ ಇದ್ರೆ ಪಾಣಿ ಜೆರಾಕ್ಸ್. ಪಾಣಿ ಜೆರಾಕ್ಸ್ ಇಷ್ಟಿದ್ರೆ ಲೋನ್ ಮಾಡ್ಕೊಡ್ತೀನಿ. ಆಲ್ ಕರ್ನಾಟಕ, ಥ್ರೂಔಟ್ ಕರ್ನಾಟಕ ಪೂರ್ತಿ. ಸೊ ಕನ್ಫ್ಯೂಸ್ ಆಗಕ್ ಹೋಗಬೇಡಿ, ಥ್ರೂಔಟ್ ಕರ್ನಾಟಕ ಪೂರ್ತಿ ನಿಮ್ಗೆ ಲೋನ್ ಸಿಗುತ್ತೆ. ಅಂಡ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಎಲ್ಲಾ ಕಾರ್ದು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಮಲೈ ಮಹದೇಶ್ವರ ಯೂಸ್ ಕಾರ್ಸ್ ಹತ್ರ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದ ಬಂದ್ಬಿಡಿ. ಇದು ಬಂದ್ಬಿಟ್ಟು ಈಸಿ ಲೊಕೇಶನ್, ರಾಜರಾಜೇಶ್ವರ ನಗರ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಟ್ರೆ ಸ್ವಲ್ಪ ಹಂಗೆ ಮುಂದೆ ಬಂದ್ಬಿಟ್ರೆ ನಿಮ್ಗೆ ಎದುರುಗಡೆ ಇವ್ರ ಶೋರೂಮ್ ಆಪೋಸಿಟ್ ನಿಮ್ಗೆ ಮೆಟ್ ಪ್ಲಸ್ ಸಿಗುತ್ತೆ. ಆ ಮೆಟ್ ಪ್ಲಸ್ ಆಪೋಸಿಟ್ ಅಲ್ಲೇ ಇವ್ರ ಶೋರೂಮ್ ಸಿಗುತ್ತೆ. ಈಸಿ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸರ್ ಇದು 2016 ಮಾಡ್ಲು. ಓಕೆ. ಇದು ಬಂದು ನಿಮ್ಗೆ 3,50,000 ಹೇಳ್ತಾ ಇದೀವಿ. ಓಕೆ. ಒಂದು 3,10,000 ಮಾಡ್ಕೊಡ್ತೀವಿ. 3,10,000 ಫೈನಲ್. ಸೊ ಇದು ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್. ಸೊ 4 ಟೈರ್ ಕೂಡ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇವಾಗ ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ ಎಷ್ಟು ರಿಡ್ಸ್ ಇದೆ ಟೋಟಲ್? ಸರ್ 4 ಗಾಡಿ. 4 ರಿಡ್ಸ್ ಇದೆಯಾ ಸರ್? ಸೊ ರಿಡ್ಸ್ ಹುಡ್ಕೋರ್ಗೆ ಟೋಟಲ್ 4 ಗಾಡಿ ಇದೆ. ಸೊ ಇದು 3,10,000 ಫೈನಲ್ ಸರ್? ಹೌದು, 3 ಲ್ಯಾಕ್ ಮಾಡ್ಕೊಡ್ತೀವಿ. ಫೈನಲ್ ಟು ಫೈನಲ್ 3 ಲ್ಯಾಕ್. ಸರ್ ಇದು ರಿಡ್ಸ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇದು ಬಂದು 1,07,000. 1,07,000 ಕಿಲೋಮೀಟರ್ ರನ್ ಆಗಿದೆಯಾ? ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸಾರಿ, ಪವರ್ ವಿಂಡೋ ಬರಲ್ಲ, ಪವರ್ ಸ್ಟೇರಿಂಗ್, AC ಬರುತ್ತೆ. ಅಂಡ್ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಏನಾರ ಲೋನ್ ಮಾಡಿಸ್ಕೊಡ್ತೀರಾ ಇಲ್ಲ ಅಂದ್ರೆ ಫುಲ್ ಕ್ಯಾಶ್? ಸರ್ ಲೋನ್ ಬಂದು 1.5 ಮಾಡ್ಕೊಡ್ತೀನಿ. 1.5 ಲೋನ್ ಆಗುತ್ತೆ. 1.5 ಲಕ್ಷ ಲೋನ್ ಆಗುತ್ತೆ. ಸೊ 1.5 ಅರ್ಧ ಲೋನ್ ಆಗುತ್ತೆ. ಅರ್ಧ ಲೋನ್. ಫೈನಲ್ ಟು 3 ಲ್ಯಾಕ್ಸ್ ಫೈನಲ್ ಸರ್? 3 ಲಕ್ಷ ಕೊಟ್ಟು. ಸೊ ಅದ್ರ ಹಿಂದ್ಗಡೆ ಇನ್ನೊಂದು ಕೂಡ ರಿಡ್ಸ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಇದು 2016 ಮಾಡ್ಲು. ಓಕೆ. ಇದು ಫಸ್ಟ್ ಓನರ್ ಆಗಿದೆ ಗಾಡಿ. ಫಸ್ಟ್ ಓನರ್ ಆಗಿದೆ. ಇದು ಬಂದು 44,000 ಓಡಿದೆ. ಓಕೆ. ಇದು ನಿಮ್ಗೆ ಬಂದು ಒಂದು 3.5 ಹೇಳ್ತಾ ಇದೀವಿ. ಒಂದು 3,10,000 ಮಾಡಿ ಕೊಡ್ತೀವಿ. ಬರೀ 44,000 ಕಿಲೋಮೀಟರ್ ರನ್ ಆಗಿದೆ. 3,10,000 ಸಿಂಗಲ್ ಓನರ್. ಆಮೇಲೆ 4 ಟೈರ್ ನೀವು ಹಾಕೊಡ್ತೀನಿ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿ ಕೊಡ್ತೀರಾ? ಹಾಕಿ ಕೊಡ್ತೀನಿ. ಇವಾಗ ಸ್ವಲ್ಪ ಹಳೇದಿದೆ ಬಟ್ ಹೊಸ ಟೈರ್ ಹಾಕಿ ಕೊಡ್ತೀರಾ? ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಮೈನ್ಲಿ ಸಿಂಗಲ್ ಓನರ್ ಕಾರು, ಅದು ಕೂಡ ಬರೀ 40,000 ಓಡಿರೋ ಕಾರ್ ಅಷ್ಟೇ. ಸೊ ಇದ್ರಲ್ಲಿ ಕೂಡ ನಮ್ಗೆ 44,000. ಸೊ ಪವರ್ ಸ್ಟೇರಿಂಗ್, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅಂಡ್ ಬ್ರ್ಯಾಂಡ್ ನ್ಯೂ 4 ಕೂಡ ಹೊಸ ಟೈರ್ ಹಾಕ್ಸಿ ಕೊಡ್ತಾರೆ ಸರ್. ಸರ್ ಇದು 3,10,000. ಸರ್ ಇದಕ್ಕೂ ಕೂಡ 1.5 ಲೋನ್ ಆಗುತ್ತಾ? 1.5 ಲೋನ್ ಆಗುತ್ತೆ. ಓಕೆ. 3,10,000 ಫೈನಲ್ ಕೊಡ್ತೀನಿ. 4 ಹೊಸ ಟೈರ್ ಹಾಕಿ ಕೊಡ್ತೀನಿ. 4 ಟೈರ್ ಹಾಕ್ಸಿ ಕೊಟ್ಟಿ 3,10,000 ಫೈನಲ್, 1.5 ಲೋನ್ ಆಗುತ್ತೆ. ಓಕೆ ಓಕೆ. ಅಂಡ್ ಇಲ್ಲೊಂದು ಇದು ಡಿಸೈರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2017 ಮಾಡ್ಲು. ಓಕೆ.
ಇದು ನಿಮ್ಗೆ 5.5 ಇದ್ ಮಾಡ್ತಾ ಇದೀವಿ. ಒಂದು 520 ಮಾಡ್ಕೊಡ್ತೀನಿ. 5,20,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಸೊ ಮಾಡೋಣ ನೋಡಿ ಸರ್. ಇನ್ನೂ ಕೂಡ 100% ನೆಗೋಷಿಯಬಲ್ ಆಗುತ್ತೆ ಸರ್. ನೀವು ಲೊಕೇಶನ್ ಗೆ ಬಂದ್ರೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ ಗಾಡಿದು. ಸರ್ ಇದು 17 ಮಾಡಲ ಸರ್? 17 ಫಸ್ಟ್ ಓನರ್ ಆಗಿದೆ. ಓಕೆ, 98,000 ಓಡಿದೆ ಗಾಡಿ. ಸೊ ಇದು ಕೂಡ ಸೇಮ್ ಸಿಂಗಲ್ ಓನರ್ ಕಾರು. ಇದ್ರಲ್ಲೂ ಕೂಡ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗು. ಸೊ ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ಸರ್. ಈ 17 ಮಾಡಲ್ ಡಿಸೈರ್ ಗೆ ಏನ್ ಹೇಳಿದ್ದು ಪ್ರೈಸ್? ಒಂದು 510 ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಕಾರು. ಹೌದು. ಅಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಕೂಡ ವೈಟ್ ಡಿಸೈರ್ 50% ಲೋನ್ ಆಗುತ್ತೆ. ಓಕೆ, 270 ಲೋನ್ ಮಾಡ್ಕೊಡ್ತೀನಿ. 2,70,000 ಲೋನ್ ಮಾಡಿ ಕೊಡ್ತೀನಿ. ಎಕ್ಸ್ಚೇಂಜ್ ಆಫರ್ ಇದ್ರು ತಗೋತೀನಿ ಅವ್ರ ಗಾಡಿ. ಎಕ್ಸ್ಚೇಂಜ್ ಆಫರ್ ಮೇಲೂ ತಗೋಬಹುದು ಅವರು. ಸೊ ಗಾಡಿ ಎಲ್ಲ ಈ ಥರ ಇದೆ. ಸೊ ಇವತ್ತು ಬರೀ ಡಿಸೈರ್ಗಳು ಮಾತ್ರನೇ ಮಲೈ ಮಹದೇಶ್ವರ ಕಾರ್ಸಲ್ಲಿ ಹತ್ತಿರ 20 ರಿಂದ 25 ವೆಹಿಕಲ್ಸ್ ಇದೆ, ಬರೀ ಡಿಸೈರ್ ಮಾತ್ರನೇ. ಸೊ ಮಿಕ್ಕಿದ ಗಾಡಿಗಳೆಲ್ಲ ಬೇರೆ ಕಡೆ ಪಾರ್ಕ್ ಎಲ್ಲ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಗಾಡಿಗಳು. ಆಲ್ಮೋಸ್ಟ್ ನಿಮಗೆ ಸಿಂಗಲ್ ಓನರ್ ಕಾರ್ಸೇ ಸಿಗುತ್ತೆ 95%. ಆ್ಯಂಡ್ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಸೊ ಇವ್ರ ಶೋರೂಮಲ್ಲಿ ನಿಮಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಸಿಗುತ್ತೆ. ಆ್ಯಂಡ್ ಇವ್ರ ಶೋರೂಮಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಲೋನು ಕೂಡ ಮಾಡಿಸ್ಕೊಡ್ತಾರೆ. ಆ್ಯಂಡ್ ನಿಮ್ಮ ವೆಹಿಕಲ್ ಪರ್ಚೇಸ್ ಮಾಡ್ತಾರೆ, ಈ ಥರ ಎಲ್ಲ ಇರುತ್ತೆ. ಸೊ ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದ್ದೀನಿ. ಸೊ 2018 ಮಾಡಲು ಇದು ಬಂದ್ಬಿಟ್ಟು 5,50,000 ಕೊಟ್ಟು ಮಾಡ್ತಿದ್ದಾರೆ, ಸೆಕೆಂಡ್ ಓನರ್ ಟು. ಸೊ ಟೈರ್ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಗಾಡಿ ನಂಬರು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ 4 ಕೂಡ ಟೈರ್ ತುಂಬ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಟೂರ್ ಎಸ್ ಅಂತ ಹೇಳ್ಬಿಟ್ಟು. ಸೊ ಗಾಡಿ ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಗಾಡಿ ಇದೆ. ಇದು ಬಂದ್ಬಿಟ್ಟು 2019 ಮಾಡಲು. ಸೊ 2019 ಮಾಡಲು 6.5 lakhs ಕೋಟಿಂಗ್ ಮಾಡ್ತಿದ್ದಾರೆ. ಸೊ 6,50,000 ಕೋಟಿಂಗ್ ಮಾಡ್ತಿದ್ದಾರೆ. ಸೊ ಫೈನಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,20,000 620 ಫೈನಲ್ ಮಾಡಿಕೊಡ್ತಾರೆ. ಈ ಗಾಡಿಗೆ ನಿಮಗೆ ಹತ್ತಿರ 2 ಲಕ್ಷ ಲೋನೇ ಆಗೋಗ್ಬಿಡುತ್ತೆ. ಸೊ ಫ್ರಂಟ್ ಕ್ರೋಮ್ ಗಾರ್ನಿಷ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಟೈರ್ಸ್ ಕೂಡ ತುಂಬ ಚೆನ್ನಾಗಿದೆ. ಕಸ್ಟಮರ್ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟ್ ಕೂಡ ಎಲ್ಲೂ ಮಾಡಿಲ್ಲ. ಆ್ಯಂಡ್ ಈವನ್ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲೂ ಕೂಡ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಸಿಂಗಲ್ ಇಲ್ಲ ಡ್ಯುವೆಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಡ್ಯುವೆಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಈ ಗಾಡಿ ಫೈನಲ್ ಟು ಫೈನಲ್ 6,20,000 ಫೈನಲ್ ಮಾಡಿ ಕೊಡ್ತಾರೆ. 6,20,000 ಫೈನಲ್, 4 ಲಕ್ಷ ಲೋನ್ ಆಗುತ್ತೆ. ಸೊ ಇವಾಗ ಇದು ಬಂದ್ಬಿಟ್ಟು ಆ್ಯಪಲ್ ಕಟ್ ಅಂತಾರೆ. ಈ ಗಾಡಿಗಳು ನಿಮಗೆ ಹತ್ತಿರ 6 to 7 ವೆಹಿಕಲ್ಸ್ ಇವತ್ತು ಸ್ಟಾಕ್ ಇದೆ. ಇದು ಬಂದ್ಬಿಟ್ಟು 2018 ಮಾಡಲು. ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6.80 lakhs ಕೋಟಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ ಆ್ಯಪಲ್ ಕಟ್ನ. ಸೊ ಇದು ಬಂದ್ಬಿಟ್ಟು ಡಿಸೈರು VDI. ಸೊ 4 ಕೂಡ ನಿಮಗೆ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ಟೈರ್ ಕೂಡ ತುಂಬ ಚೆನ್ನಾಗಿದೆ, 4 ಕೂಡ ಟೈರ್ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು 4 ಕೂಡ ಪವರ್ ವಿಂಡೋ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ನಿಮಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, 4 ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಈ ವೆಹಿಕಲ್ಗೆ ಹತ್ತಿರ 3,50,000 ಲೋನ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇವನ್ ರೇರ್ AC ಕೂಡ ನೋಡ್ಬೋದು ನೀವು. ಸೊ 3,50,000 ಲೋನ್ ಮಾಡಿ ಕೊಡ್ತಾರೆ. ಈ ಗಾಡಿದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,80,000 6.80 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲು. ಸೊ ನಿಮ್ಮ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ನಿಮಗೆ 3.5 ಲಕ್ಷ ಆರಾಮಾಗಿ ಲೋನೇ ಆಗೋಗುತ್ತೆ. ಸೊ ಗಾಡಿಯಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಸರ್ವಿಸ್ ಇರುವಂಥ ವೆಹಿಕಲು. ಸೊ ಇವಾಗ ಬಂದ್ಬಿಟ್ಟು ನೀವು 2018 ಮಾಡಲು ನೋಡ್ತಿದ್ದೀರಾ. ಇದು ಕೂಡ ಸೇಮು VDI ಡಿಸೈರು. ಈ ಗಾಡಿ ಕೂಡ ಸೇಮ್ ನಿಮಗೆ 6.80 lakhsಗೆ ಕೋಟಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಗಾಡಿಗೆ ಹತ್ತಿರ ನಿಮಗೆ 3.5 ಲಕ್ಷ ಲೋನ್ ಕೂಡ ಆಗೋಗುತ್ತೆ. ಇದರಲ್ಲೂ ಕೂಡ ನಿಮಗೆ ಸೇಮ್ ಟೈರ್ಸ್ ಕೂಡ ತುಂಬ ಚೆನ್ನಾಗಿದೆ, ಸೇಮ್ ಕಲರು. ಇದು ಕೂಡ ಸಿಲ್ವರ್ ಕಲರು. ಸೊ ಇದರಲ್ಲೂ ಕೂಡ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ABS, ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಇಂಟೀರಿಯರ್ಸು, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಈ ಗಾಡಿಗೂ ಕೂಡ ನಿಮಗೆ 100% ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು, ಎಲ್ಲ ಬೋರ್ಡ್ ಯೂಸ್ ಕಾರ್ಸ್ದು. ಸೊ ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ. 6,80,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ.
ಸೊ ಟೊಯೋಟಾ ಇನೋವಾ ಕ್ರಿಸ್ಟಾ 2.5 G ವರ್ಷನ್ ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. 4 ಕೂಡ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಈ ಗಾಡಿಗೆ ಒಂದು ಸ್ಪೆಷಲ್ ಆಗಿ LTD ಟ್ಯಾಕ್ಸ್ ಅಂತಾರೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2018 ಮಾಡ್ಲು. ಓಕೆ. G ವರ್ಷನ್ ಇದು. 1,03,000 ಓಡಿದೆ ಗಾಡಿ. ಓಕೆ. ನಿಮ್ಗೆ 16 ಲಕ್ಷ ಹೇಳ್ತಾ ಇದೀನಿ, ಒಂದು 15 ಲಕ್ಷ ಕೊಡ್ತೀನಿ. 15 ಲಕ್ಷ? ಹೌದು, ಲೈಫ್ ಟೈಮ್ ಟ್ಯಾಕ್ಸ್ ಇದೆ. ಸೊ ಈ ಗಾಡಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ನೋಡ್ತಾ ಇರ್ಬೋದು. ಟೈರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು 6+1. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗು, ಏರ್ ಬ್ಯಾಗು, ABS. ನಿಮ್ಗೆ ಒಂದು 10 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸರ್ ಈ ವೆಹಿಕಲ್ಗೆ 10 ಲಕ್ಷ ಲೋನ್ ಆಗುತ್ತೆ ಸರ್? ಮಾಡ್ಕೊಡ್ತೀನಿ. ಸರ್ ಇದು 2019 20 ಸರ್ ಇದು? 2018 ಮಾಡ್ಲು, ಫಸ್ಟ್ ಓನರ್. ಓಕೆ. 1,03,000 ಓಡಿದೆ ಗಾಡಿ. 1,03,000 ವಿತ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ. ಅಂಡ್ ನಿಮ್ಗೆ ರೂಫ್ AC ಕೂಡ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು G ವರ್ಷನ್ 2.4 ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಟೊಯೋಟಾ ಇನೋವಾ ಕ್ರಿಸ್ಟಾ. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಟೋಟಲ್ 14,80,000 ಕೊಡ್ತೀನಿ. 14,80,000 ಫೈನಲ್. ಸೊ ನೋಡ್ತಾ ಇರ್ಬೋದು 14,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಗಾಡಿ ಎಕ್ಸ್ಚೇಂಜ್ ಮೇಲೆ ತಂದು ಕೊಟ್ಟಿ ತಗೊಂಡ್ರು ಕೊಡ್ತೀವಿ. ಎಕ್ಸ್ಚೇಂಜ್ ಆಫರ್ ಇದೆ. ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಓಕೆ. 10 ಲಕ್ಷ ಲೋನ್ ಆಗುತ್ತೆ. ಸೊ ನಿಮ್ ಹತ್ರ ಯಾವುದೇ ಗಾಡಿ ಇದ್ರು ತಗೊಬಂದು ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊಂಡು ನಿಮ್ಗೆ 10 ಲಕ್ಷ ಲೋನ್ ಆಗುವಂತ ವೆಹಿಕಲ್. ಸೊ 14,80,000 ಫೈನಲ್. ಸೊ ಅದ್ರ ಹಿಂದ್ಗಡೆ ಒಂದು ಟೊಯೋಟಾ ಇನ್ನೂ ಒಂದು ಗಾಡಿ ಇದೆ. ಇದು 2018 ಮಾಡ್ಲಿದ್ದು. ಓಕೆ. ಪ್ಲಾಟಿನಮ್ 1,23,000 ಓಡಿದೆ, ಫಸ್ಟ್ ಓನರ್. ಓಕೆ. ಇದು 8.5 ಇದ್ ಮಾಡ್ತಾ ಇದೀನಿ. 8,10,000 ಕೊಡ್ತೀನಿ ನೋಡಿ. 8,10,000 ಫೈನಲ್. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಈ ಗಾಡಿಗೆ 5 lakhs ಲೋನ್ ಆಗೋಗುತ್ತೆ. ಇದು 18 ಮಾಡಲ್ ಅಲ್ವಾ ಸರ್? 18 ಅಲ್ಲ, 19 ಮಾಡಲು. ಸೊ ನಿಮ್ಗೆ ಇದ್ರಲ್ಲೂ ಕೂಡ ನೋಡ್ತಾ ಇರ್ಬೋದು ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 1,23,000 ಓಡಿದೆ. ಸೊ ಟೊಯೋಟಾ ಇಟಿಯೋಸ್ ಇದು GD ಸರ್? ಇದು ಪ್ಲಾಟಿನಮ್ GD. ಓಕೆ. ಸರ್ ಏನ್ ಹೇಳಿದ್ದು ಪ್ರೈಸ್? 8,10,000. 8,10,000 ಕೊಡ್ತೀನಿ ಫೈನಲ್. 8,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಇಲ್ಲೊಂದು ಎಕ್ಸೆಂಟ್ ಇದೆ ಸರ್. ಇವಾಗ ಟೋಟಲ್ ಎಕ್ಸೆಂಟ್ ಎಷ್ಟು ಗಾಡಿಗಳಿದೆ ಸರ್? 40 ಇದೆ. 40 ಸರ್ ಎಕ್ಸೆಂಟ್ ಮಾತ್ರ 40 ಗಾಡಿಗಳಿದೆ. 40 ಇದೆ ಸರ್. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 2018 ಮಾಡ್ಲು. ಓಕೆ. ಸೆಕೆಂಡ್ ಓನರ್ ಆಗಿದೆ. 450 ಇದ್ ಮಾಡ್ತಾ ಇದೀವಿ. ಒಂದು 435 ಮಾಡ್ಕೊಡ್ತೀನಿ. 4,35,000 ಫೈನಲ್. ಸೊ ನೋಡ್ತಾ ಇರ್ಬೋದು ಸರ್. ಇದು 18 ಮಾಡಲ್ಲ, ಲೋನ್ ಆಗುತ್ತಲ್ಲ? 18 ಮಾಡ್ಲು 2.5 ಲೋನ್ ಆಗುತ್ತೆ. ಸೊ 2.5 ಲೋನ್ ಆಗುವಂತ ವೆಹಿಕಲ್. ನಿಮ್ಗೆ 4 ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್, 4 ಕೂಡ ಪವರ್ ವಿಂಡೋ, ಪವರ್ ಸ್ಟೀರಿಂಗು, MRF ಟೈರ್ಸ್, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಡಿಸೈರ್ ಇದೆ. ಯಾವ ಸರ್ ಇದು ಮಾಡ್ಲು? ಸರ್ ಇದು 2017 ಮಾಡ್ಲು. ಓಕೆ. 525 ಇದ್ ಮಾಡ್ತಾ ಇದೀವಿ. ಓಕೆ. ಒಂದು 5 lakh ಕೊಡ್ತೀನಿ ನೋಡಿ. 5 lakh ಫೈನಲ್. ಲೋನ್ ಬಂದು 270 ಆಗುತ್ತೆ. 2,70,000 ಲೋನ್ ಆಗೋಗ್ಬಿಡುತ್ತೆ. ಅಂಡ್ ಈ ಗಾಡಿಗೆ ಟೋಟಲ್ ಪ್ರೈಸ್ 5 lakh ಸರ್? ಸರ್ ಇದು 17 ಮಾಡಲ ಇದು? ಹೌದು, 17 ಮಾಡಲ್. ಎಷ್ಟು ರನ್ ಆಗಿದೆ ಸರ್? ಇದು ಬಂದು 1,16,000 ಓಡಿದೆ. ಸೊ ನೋಡ್ತಾ ಇರ್ಬೋದು ಪವರ್ ಸ್ಟೀರಿಂಗು, 2 ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇವನ್ 4 ಟೈರ್ಸ್ ಕೂಡ ತುಂಬಾ ಚೆನ್ನಾಗಿದೆ. 5 ಲಕ್ಷಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಹತ್ರ ಎಕ್ಸೆಂಟ್ ಗಳು ಏನಾರು ಹುಡ್ಕಂಗಿದ್ರೆ ನಿಮ್ಗೆ 40 ಕಾರು ಎಕ್ಸೆಂಟ್ ಸ್ಟಾಕ್ ಇದೆ. ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕಾರ್ ಫ್ರಮ್ ಹುಂಡೈ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2017 ಮಾಡ್ಲಿದ್ದು. ಓಕೆ. ಇದು ಬಂದು ನಿಮ್ಗೆ 3,80,000 ಇದ್ ಮಾಡ್ತಾ ಇದೀವಿ. ಓಕೆ. ಫೈನಲ್ ಒಂದು 3.5 ಕೊಡ್ತೀನಿ ನೋಡಿ ಸರ್. 3,50,000 ಫೈನಲ್. ಸೊ 3.5ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಫ್ರಂಟ್ ಲೋನ್ 2 lakhs ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ ನೋಡ್ತಾ ಇರ್ಬೋದು ಇದರಲ್ಲಿ ಒಂದು ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್, 2 ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ಟಚ್ ಸ್ಕ್ರೀನ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಅಂತ ಹೇಳಿದ್ದು? 2 ಲಕ್ಷ. 2 ಲಕ್ಷ ಲೋನ್ ಆಗುತ್ತೆ.
ಅಂಡ್ ಏನ್ ಹೇಳಿ ಸರ್ ಪ್ರೈಸ್, ಟೋಟಲ್ ಪ್ರೈಸ್ 380 ಇದ್ ಮಾಡ್ತಾ ಇರೋದು. ಓಕೆ, 3.5 ಕೊಡ್ತೀವಿ ನೋಡಿ. ಫೈನಲ್ 3.5ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ. 1,50,000 ಕಟ್ಬಿಟ್ರೆ ಸಾಕು ನಿಮ್ಗೆ ಈ ವೆಹಿಕಲ್ ಸಿಕ್ಬಿಡುತ್ತೆ. 2 ಲಕ್ಷ ಲೋನ್ ಆಗುತ್ತೆ. ಆಗತ್ತೆ. ಸೊ ಇನ್ನೂ ಒಂದು ಎಕ್ಸೆಂಟ್ ಇದೆ, ಹೇಳಿ ಸರ್. ಸರ್ ಇದು 2018 ಮಾಡ್ಲು. ಓಕೆ, ಇದು ಬಂದು ನಿಮ್ಗೆ ಒಂದು 42 ಓಡಿದೆ. ಓಕೆ, ಇದು ಬಂದು ನಿಮ್ಗೆ 4.5 ಇದ್ ಮಾಡ್ತಾ ಇದೀವಿ ಸರ್. 4.5. 430 ಮಾಡ್ಕೊಡ್ತೀವಿ ನೋಡಿ. 4,30,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 4.5 ಹೇಳ್ತಿದ್ದಾರೆ. ಅಂಡ್ ಈ ಗಾಡಿಗೂ ಕೂಡ ನಿಮ್ಗೆ ಹತ್ತತ್ರ 2 ಲಕ್ಷ ಅಂತ ಲೋನ್ ಆಗುತ್ತಲ್ಲ ಸರ್ ಇದು? 250 ಮಾಡ್ಕೊಡ್ತೀನಿ. 2,50,000 ಲೋನೇ ಆಗೋಗ್ಬಿಡುತ್ತೆ. ಅಂಡ್ ನೋಡ್ತಾ ಇರ್ಬೋದು ಎಷ್ಟು ಸ್ಮಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಸೊ ಪವರ್ ವಿಂಡೋ ಬರಲ್ಲ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಎಷ್ಟು ನೀಟ್ ಆಗಿದೆ ಅಂದ್ರೆ ಸರ್. ಓನರ್ಶಿಪ್ ಏನಾಗಿದೆ ಈ ವೆಹಿಕಲ್? ಫಸ್ಟ್ ಓನರ್. ಓಕೆ, ಇನ್ನೂ ಒಂದು ಡಿಸೈರ್ ಇದೆ, ಹೇಳಿ ಸರ್. ಸರ್ ಇದು 2017 ಮಾಡ್ಲಿದ್ದು. ಓಕೆ, ಇದು ಬಂದು ನಿಮ್ಗೆ 450 ಇದ್ ಮಾಡ್ತಾ ಇದೀವಿ. ಓಕೆ, ಒಂದು 410 ಮಾಡ್ಕೊಡ್ತೀವಿ. 4,10,000 ಫೈನಲ್. ಸೊ ನೋಡ್ತಾ ಇರ್ಬೋದು 4,10,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಓನರ್ಶಿಪ್ ಏನಾಗಿದೆ? 3ನೇ ಓನರ್. ಸರ್ 4,10,000 390 ಮಾಡ್ಕೊಡ್ತೀವಿ. 3,90,000. ಸೊ ಆಫರ್ ನಮ್ ಕಡೆ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ. ಅಂಡ್ ಇನ್ನೊಂದು ಡಿಸೈರ್, ಇದು ಬಂದ್ಬಿಟ್ಟು ಲಾಂಗ್ ಡಿಕ್ಕಿ ಅಲ್ವಾ ಸರ್? ಲಾಂಗ್ ಡಿಕ್ಕಿ ಫಸ್ಟ್ ಓನರ್ ಆಗಿದೆ. ಓಕೆ, ಇದು ಬಂದು ನಿಮ್ಗೆ 460 ಹೇಳ್ತಾ ಇದೀವಿ. ಓಕೆ, ಒಂದು 440 ಮಾಡ್ಕೊಡ್ತೀನಿ. ಸೊ ಲಾಂಗ್ ಡಿಕ್ಕಿ 440 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 460 ಕೋಟಿಂಗು. ಅಂಡ್ ಗಾಡಿ ನಂಬರ್ ನೋಡ್ತಾ ಇರ್ಬೋದು 8728. 270 ಲೋನ್ ಮಾಡ್ಕೊಡ್ತೀನಿ. ಇದಕ್ಕೂ ಕೂಡ 2,70,000 ಲೋನ್ ಆಗುತ್ತೆ. ಸೊ ಸಿಎಟ್ ಟೈರ್ಸ್ ಬ್ರ್ಯಾಂಡ್ ನ್ಯೂ ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಸಿಎಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಂಗ್ ಡಿಕ್ಕಿ ವೆಹಿಕಲ್. ಇದು ಯಾವ ಸರ್ ಮಾಡಲ್ ಇದು? ಸರ್ ಇದು 2017 ಮಾಡ್ಲು ಲಾಂಗ್ ಡಿಕ್ಕಿ. ಓಕೆ, ಇದು ಫಸ್ಟ್ ಓನರ್ ಆಗಿದೆ. ಇದು ನಿಮ್ಗೆ 460 ಇದ್ ಮಾಡ್ತಾ ಇದೀವಿ. ಒಂದು 440 ಕೊಡ್ತೀನಿ. 4,40,000. ಸೊ ನೋಡ್ತಾ ಇರ್ಬೋದು 4,40,000ಗೆ ನಿಮ್ಗೆ ಈ ವೆಹಿಕಲ್ ಸಿಗುತ್ತೆ. ಅಂಡ್ ಸರ್ ಈ ವೆಹಿಕಲ್ಗೆ ಒಂದ್ 2 ಲಕ್ಷ ಲೋನ್ ಆಗುತ್ತಾ? 270 ಮಾಡ್ಕೊಡ್ತೀನಿ ಲೋನ್. 2,70,000 ಲೋನ್ ಆಗುವಂತ ವೆಹಿಕಲ್. ಅಂಡ್ ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್, AC. ಸೊ ಎಲ್ಲ ಮಾಡಿದ್ರೆ ಸ್ವಲ್ಪ ಲಾಂಗ್ ಡಿಕ್ಕಿನ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಒಳ್ಳೆ ಬೂಟ್ ಸ್ಪೇಸ್ ಇರುತ್ತೆ. ಗಾಡಿ ಎಲ್ಲ ಈ ತರ ಇದೆ. 2,70,000 ಲೋನ್ ಆಗುವಂತ ವೆಹಿಕಲ್. ಅಂಡ್ ಸರ್ ಟೋಟಲ್ ಓವರ್ ಪ್ರೈಸ್ ಎಷ್ಟು ಸರ್ ಇದು? 460 ಬೇಕು, 440 ಮಾಡ್ಕೊಡ್ತೀನಿ. 440 ಫೈನಲ್. 430 ಮಾಡ್ತೀವಿ. 430. ಸೊ ಇನ್ನೊಂದು 10,000 ನಮ್ ಕಡೆ ಡಿಸ್ಕೌಂಟ್ ಇಂದ. ಎರ್ಟಿಗಾ ಹುಡ್ಕೋರ್ಗೆ ಎರ್ಟಿಗಾ ಇದೆ, ಸ್ಮಾರ್ಟ್ ಹೈಬ್ರಿಡ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2018 ಮಾಡ್ಲಿದೆ VDI. ಓಕೆ, 4 ಪವರ್ ವಿಂಡೋ ಬರ್ತದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ, ಇದು ಏರ್ ಬ್ಯಾಗ್ ಬರುತ್ತೆ. ಓಕೆ, ಏರ್ ಬ್ಯಾಗ್ ಎಲ್ಲ 8,20,000 ಕೊಟ್ ಮಾಡ್ತಾ ಇದೀವಿ. ಓಕೆ, 770 ಕೊಡ್ತೀನಿ ನೋಡಿ. 770. ಹೌದು, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 5 ಲಕ್ಷ ಲೋನ್ ಆಗುವಂತ ವೆಹಿಕಲ್. ಅಂಡ್ ಓನರ್ಶಿಪ್ ಸರ್ ಏನಾಗಿದೆ? ಫಸ್ಟ್ ಓನರ್. 76,000 ಓಡಿದೆ ಗಾಡಿ. 76,000 ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಇಷ್ಟು ಕಡಿಮೆ ಓಡಿರೋ ಇನೋವಾ ಸಿಗದೇ ಇಲ್ಲ ನಿಮ್ಗೆ. ಅಂಡ್ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ ಈ ಗಾಡಿಗೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಸೊ ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಗಾಡಿ ನಂಬರ್ ಬಂದ್ಬಿಟ್ಟು 6796. ಅಂಡ್ ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ. ಲೆದರ್ ಇಂಟೀರಿಯರ್ಸ್, ಸಿಂಗಲ್ ಓನರ್ ವೆಹಿಕಲ್, ಜಾಸ್ತಿ ಓಡಿಲ್ಲ ನಿಮ್ಗೆ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಗಾಡಿ ನೋಡ್ತಾ ಇರ್ಬೋದು ಒಳಗಡೆ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಗೆ. ಸರ್ ಈ ಎರ್ಟಿಗಾಗ ಎಷ್ಟು ಲೋನ್ ಆಗುತ್ತೆ ಸರ್ ಇದು? 5 ಲಕ್ಷ. 5 ಲಕ್ಷ ಲೋನ್ ಆಗೋಗುತ್ತೆ. ಸರ್ ಏನ್ ಹೇಳಿದ್ದು ಪ್ರೈಸ್? 8 lakhs. ಸರ್ 820 ಇದ್ ಮಾಡ್ತಾ ಇದೀವಿ. ಓಕೆ, ಒಂದು 770 ಕೊಡ್ತೀನಿ ನೋಡಿ. 770 ಫೈನಲ್. 5 ಲಕ್ಷ ಲೋನು ಮಾಡ್ಕೊಡೋಣ. ಓಕೆ ಸರ್. ಅಂಡ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್. ಇದು 2018 ಮಾಡ್ಲಿದ್ದು. ಓಕೆ, ಟೂರೆಸ್. ಇದು ಫಸ್ಟ್ ಓನರ್ ಆಗಿದೆ. ಇದು 575 ಇದ್ ಮಾಡ್ತಾ ಇದೀವಿ. ಓಕೆ, ಒಂದು 560 ಮಾಡೋದು ನೋಡಿ. 5,60,000 ಫೈನಲ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ
ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, JK ಟೈರ್ಸ್. ಅಂಡ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, 2 ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಇದು ಡಿಸೈರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು ಬಂದು 71. ಸೊ 71,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದ್ಬಿಟ್ಟು ಟೂರ್ ಎಸ್. ಈ ಗಾಡಿಗೆ ಒಂದ್ 3 ಲಕ್ಷ ಲೋನ್ ಆಗುತ್ತೆ ಸರ್? 3.5 ಆಗುತ್ತೆ. 3.5 ಲೋನ್ ಆಗುತ್ತೆ. ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 5.5 ಕೊಡ್ತೀನಿ ನೋಡಿ. 5.5ಗೆ ಮಾಡಿ ಸರ್. ಇದು 2018 ಓನರ್ಶಿಪ್ ಸರ್? ಫಸ್ಟ್ ಓನರ್. ಸೊ ಫಸ್ಟ್ ಓನರ್ ಗಾಡಿಗಳು ಯಾವ್ದೇ ತಗೊಂಡ್ರು ನಿಮ್ಗೆ ಆಲ್ಮೋಸ್ಟ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗೇ ಇರುತ್ತೆ. ಸೊ ಇದು ಬಂದ್ಬಿಟ್ಟು 2019 ಮಾಡಲು ಮಹೇಂದ್ರ ಮೊರೇಜೋ. ಸೊ ಮೊರೇಜೋ ಹುಡ್ಕೋರಿಗೆ ನಿಮಗೆ 2 ಮೊರೇಜೋ ಸಿಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಗಾಡಿ ಇದೆ, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ, ಎಕ್ಸ್ಟ್ರೀಮ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಫೈನಲ್ಲು 6 lakhs ಕೋಟಿಂಗ್ ಮಾಡ್ತಿದ್ದಾರೆ. ಸೊ ಈ ಗಾಡಿಗೆ ನಿಮಗೆ ಆಲ್ಮೋಸ್ಟ್ ನಿಮಗೆ 3 lakhs ಅರೌಂಡು 3 to 4 lakhs ಲೋನ್ ಆಗೋಗುತ್ತೆ. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಆ್ಯಂಡ್ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇವನ್ 4 ಟೈರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಗಾಡಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲೂ ಕೂಡ ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ನಿಮಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿ. ಸೊ ಮೊರೇಜಾ ಹುಡ್ಕೋರಿಗೆ ಮಾತ್ರ ನಿಮಗೆ 2 ಮೊರೇಜಾ ಸಿಗುತ್ತೆ. ಸೊ 2 ಕೂಡ ನಿಮಗೆ ಆಲ್ಮೋಸ್ಟ್ ಸಿಂಗಲ್ ಓನರ್ ಆಗಿದೆ. ಆ್ಯಂಡ್ 6 lakh ಕೋಟಿಂಗ್ ಮಾಡ್ತಿದ್ದಾರೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ಕಂಪಲ್ಸರಿಯಾಗಿ ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಗಾಡಿ ಎಲ್ಲ ಈ ಥರ ಇದೆ, ಏನೊಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮಗೆ. ಸಿಂಗಲ್ ಓನರ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇರೋಲ್ಲ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಮಾರುತಿ ಸುಜುಕಿ ಎರ್ಟಿಗಾ ಹುಡ್ಕೋರಿಗೆ ನಿಮಗೆ ಟೋಟಲ್ 4 ಎರ್ಟಿಗಾ ಸಿಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ 4 ಕೂಡ ಡೀಸೆಲ್ ಇರುತ್ತೆ. ಆಲ್ಮೋಸ್ಟ್ 4 ಕೂಡ ಸಿಂಗಲ್ ಓನರ್. ಆಲ್ಮೋಸ್ಟ್ ನಿಮಗೆ ಸಿಂಗಲ್ ಓನರ್ ಕಾರು ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ VDI ನಿಮಗೆ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ. ಆ್ಯಂಡ್ 4 ಟೈರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಗಾಡಿ ಹತ್ತಿರ 70 to 80 ಕಿಲೋಮೀಟರ್ಸ್ ರನ್ ಆಗಿದೆ. 70,000 to 80,000 ಕಿಲೋಮೀಟರ್ ರನ್ ಆಗಿದೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು ಸೆಕೆಂಡ್ ರೋ ಎಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು. ಆ್ಯಂಡ್ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಸೊ 7,70,000 ಕೋಟ್ ಮಾಡ್ತಿದ್ದಾರೆ ಈ ವೆಹಿಕಲ್ಗೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮಗೆ 100% ಲೋನ್ ಆಗುತ್ತೆ. ಈ ಗಾಡಿಗೆ ಹತ್ತಿರ ನಿಮಗೆ ಆಲ್ಮೋಸ್ಟ್ ಒಂದು 3.5 to 4.5 lakhs ಒಳಗಡೆ ನಿಮಗೆ ಲೋನ್ ಆಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಸೊ 7,70,000 ಕೋಟಿಂಗ್ ಪ್ರೈಸ್ ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತಾರೆ. ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಒಂದು ಒಳ್ಳೆ ಕಾರ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2016 ಮಾಡಲಿದ್ದು. ಓಕೆ. 150 ಇದು ಮಾಡ್ತಾ ಇದೀವಿ. ಓಕೆ. ಒಂದು 125 ಮಾಡ್ಕೊಡ್ತೀವಿ. 1,25,000 ಫೈನಲ್. 16 ಮಾಡಲು ಇಂಡಿಕಾ. ಹೌದು. ಓಕೆ ಓಕೆ. ಸರ್ ಓನರ್ಶಿಪ್ ಏನಾಗಿದೆ ಸರ್? ಇಂಡಿಕಾ 3 ಓನರ್ ಆಗಿದೆ. ಸೊ ಇಲ್ಲೊಂದು ಡಿಸೈರ್ ಇದೆ, ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2019 ಮಾಡಲಿದ್ದು. ಓಕೆ. 7,20,000 ಕೊಟ್ ಮಾಡ್ತಾ ಇದೀವಿ. ಓಕೆ. ಒಂದು 7 ಲಕ್ಷ ಕೊಡ್ತೀವಿ. 7,20,000 ಕೋಟಿಂಗ್, 7 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ? ಇದು ಬಂದು ನಿಮ್ಗೆ 4 ಲಕ್ಷ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. ಸರ್ ಇದು VDI ಸರ್? ಇದು VDI. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, 2 ಏರ್ ಬ್ಯಾಗು, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಲೆದರ್ ಇಂಟೀರಿಯರ್ಸ್ ಅಂಡ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಅಂಡ್ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಹತ್ತಿರ ಸರ್ ಒಂದು 4 lakhs ಲೋನ್ ಆಗುತ್ತಾ? 4 ಲಕ್ಷ ಲೋನ್ ಆಗುತ್ತೆ. ಸೊ ಹುಂಡೈ ಎಕ್ಸೆಂಟ್ ಹುಡ್ಕೋರ್ಗೆ ನಿಮ್ಗೆ ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ ಹತ್ತಿರ 40 ವೆಹಿಕಲ್ ಇದೆಯಾ ಸರ್? ಇದೆ. ಟೋಟಲ್ 40 ವೆಹಿಕಲ್ ಇದೆ. ಸೊ ನೋಡ್ತಾ ಇರ್ಬೋದು. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. 2018 ಮಾಡಲಿದ್ದು. ಓಕೆ. 460 ಇದು ಮಾಡ್ತಾ ಇದೀವಿ. 440 ಮಾಡ್ಕೊಡ್ತೀವಿ. 4,40,000 ಫೈನಲ್. ಸೊ ನೋಡ್ತಾ ಇರ್ಬೋದು 4,40,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 22,000 ಓಡಿದೆ ಗಾಡಿ. ಬರೀ 22,000. 430 ಮಾಡೋಣ ನೋಡಿ. 430 ಫೈನಲ್. ಸರ್ ಓನರ್ ಸಿಂಗಲ್ ಓನರ್ ಸರ್? ಫಸ್ಟ್ ಓನರ್ ಆಗಿದೆ. ಲೋನ್ ಬಂದು 270 ಮಾಡ್ಕೊಡ್ತೀವಿ. 2,70,000 ಲೋನೇ ಆಗೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಹತ್ತಿರ ನಿಮ್ಗೆ 40 ವೆಹಿಕಲ್ಸ್ ಸಿಗುತ್ತೆ ನಿಮ್ಗೆ ಹುಂಡೈ ಎಕ್ಸೆಂಟ್. ಯಾರು ಹುಂಡೈ ಎಕ್ಸೆಂಟ್ ಗೆ ಹುಡ್ಕಂಗಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಎಕ್ಸೆಂಟ್ ಪ್ರೈಮ್ ಅಂತ. ಸೊ ಡಿಸೈರ್ ಲಾಂಗ್ ಡಿಕ್ಕಿ ಇದೆ ಇಲ್ಲಿ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಫಸ್ಟ್ ಓನರ್ ಆಗಿದೆ. ಓಕೆ. ಗಾಡಿ ಬಂದು 92,000 ಓಡಿದೆ. ಇದು 460 ಇದು ಮಾಡ್ತಾ ಇದೀನಿ. ಒಂದು 440 ಕೊಡ್ತೀನಿ. 4,40,000 ಫೈನಲ್. 270 ಲೋನ್ ಮಾಡ್ಕೊಡ್ತೀನಿ. 2,70,000 ಲೋನ್ ಆಗುತ್ತೆ.
ಸೊ ನೋಡ್ತಾ ಇರ್ಬೋದು 2,70,000 ಲೋನ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಲಾಂಗ್ ಡಿಕ್ಕಿ ಅಂಡ್ ಇದು ಓನರ್ಶಿಪ್ ಏನಾಗಿದೆ ಸರ್? ಫಸ್ಟ್ ಒನ್ ಅದು. ಫಸ್ಟ್ ಓನರ್. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, AC, ಎಲ್ಲಾದ್ರೂ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. AC ಪವರ್ ಸ್ಟೇರಿಂಗ್. ಓಕೆ. ಸೊ ಎರ್ಟಿಗಾ ಹುಡ್ಕೋರ್ಗೆ ಇವ್ರ ಹತ್ರ ನಿಮ್ಗೆ 4 ವೆಹಿಕಲ್ ಇದೆ. ಸೊ ಇದು ಬಂದ್ಬಿಟ್ಟು 3ನೇ ಎರ್ಟಿಗಾ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಹೈಬ್ರಿಡ್ ಬರುತ್ತೆ ವಿಡಿಯೋ ಇಲ್ಲಿ. ಓಕೆ. ಸರ್ ಇದು ಬಂದ್ಬಿಟ್ಟು ನಾವು 8,20,20,20,000 ಕೊಟ್ಟು ಮಾಡ್ತಿದೀವಿ. ಲಾಸ್ಟ್ ಒಂದು 7,80 ಕೊಡೋಣ ಸರ್. 7,80,000. ಹೌದು ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 65 ಕಿಲೋಮೀಟರ್ ರನ್ ಆಗಿದೆ. 65,000 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್. ಸೊ ನೋಡ್ತಾ ಇರ್ಬೋದು 65,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇಲ್ಲಿ ಮಳೆ ಬಂದಿರೋದ್ರಿಂದ ಮರದ ಕೆಳಗಡೆ ನಿಲ್ಸಿದ್ದಾರೆ ಕಾರು. ಸೊ ಅದಕ್ಕೆಲ್ಲ ಈ ತರ ಕಾಣಿಸ್ತೈತೆ. ಸೊ ನೀಟಾಗಿ ವಾಷಿಂಗ್ ಗೀಶಿಂಗ್ ಎಲ್ಲ ಮಾಡಿ ಕೊಟ್ಬಿಡ್ತಾರೆ. ಗಾಡಿ ನಂಬರ್ ಬಂದ್ಬಿಟ್ಟು 6798 KA03AF. ಅಂಡ್ ಈ ಕಾರ್ಗೆ ಹತ್ತತ್ರ ಏನ್ ಹೇಳಿ ಸರ್ ಪ್ರೈಸ್? ಸರ್ ನಾವು ಇದು 820 ಹೇಳ್ತಿದ್ದೀವಿ. 8,20,000 ನಿಮಗೆ ಲಾಸ್ಟ್ ಒಂದು 780 ಮಾಡ್ಕೊಡ್ತೀವಿ. 7,80,000 ಮುಗಿಸ್ಕೊಡ್ತೀವಿ. 5ರಿಂದ 5 ಲಕ್ಷ ಲೋನ್ ಆಗುತ್ತೆ. 5.5 ಲೋನ್ ಆಗೋಗ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು 4ನೇ ಎರ್ಟಿಗಾ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಸೇಮ್ ಹೈಬ್ರಿಡ್ VDI 2018 ಮಾಡಲು ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ನಿಮಗೆ 80,000 ರನ್ ಆಗಿದೆ. ಇದು ಅಷ್ಟೇ ಸರ್ 8,30,000 ಹೇಳ್ತಿದೀವಿ. ಲಾಸ್ಟ್ ಒಂದು 7,90,000 ಮಾಡ್ಕೊಡ್ತೀವಿ. 7,90,000 ಫೈನಲ್ ಮಾಡ್ಕೊಡ್ತೀವಿ. ಇದಕ್ಕೂ ಅಷ್ಟೇ 5ರಿಂದ 5 ಲಕ್ಷ ಲೋನ್ ಆಗುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಮಾರ್ಟ್ ಹೈಬ್ರಿಡ್. ಇದು ಕೂಡ VDI 4 ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಈ ಗಾಡಿಗೆ ನಿಮ್ಗೆ ಹತ್ತತ್ರ ಒಂದು 5 ಲಕ್ಷ ಲೋನ್ ಆಗುತ್ತೆ ಸರ್. 5.5 ಮಾಡ್ಕೊಡ್ತೀವಿ. 5.5 ಆರಾಮಾಗಿ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 5.5 ಲೋನ್ ಆಗುವಂತ ವೆಹಿಕಲ್. ಟೋಟಲ್ 4 ಎರ್ಟಿಗಾ ಇದೆ. ಇದು ಬಂದ್ಬಿಟ್ಟು 4th ಎರ್ಟಿಗಾ. ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ 830 ಹೇಳ್ತಿದೀವಿ. ಲಾಸ್ಟ್ 790 ಮಾಡ್ಕೊಡ್ತೀವಿ. 790. ಸೊ 7,90,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಡಿಸೈರ್ಗಳು ಹುಡುಕೋರ್ಗೆ ಹತ್ತತ್ರ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ 15ರಿಂದ 20 ಡಿಸೈರ್ಗಳು ಇದೆ. ಈ ಡಿಸೈರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2019 ಮಾಡಲು ಸಿಂಗಲ್ ಓನರ್. ನಿಮ್ಗೆ ಇದು ಬಂದ್ಬಿಟ್ಟು 72,000 ರನ್ ಆಗಿದೆ. ಸರ್ ಇದನ್ನ 6,60,000 ಕೊಟ್ಟು ಮಾಡ್ತಿದ್ವಿ. ಲಾಸ್ಟ್ ಒಂದು 6,10,000 ಮಾಡ್ಕೊಡ್ತೀವಿ. 6,10,000 ಫೈನಲ್ ಸಿಲ್ವರ್ ಕಲರ್. ಇದು ಯಾವ ಸರ್? 2019 ಮಾಡಲು 65,000 ರನ್ ಆಗಿದೆ. 65,000 ರನ್ ಆಗಿದೆ. ಈ ಗಾಡಿಗೂ ಒಂದು 3.5-4 ಲಕ್ಷ ಲೋನ್ ಆಗುತ್ತೆ. ಸೊ ನಿಮ್ ಪ್ರೊಫೈಲ್ ಚೆನ್ನಾಗಿದೆ. ಒಂದು 4,20,000 ತನಕ ಮಾಡ್ಕೊಡ್ತೀವಿ. ಓಕೆ. ಅಂಡ್ ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಒಂದು ಸ್ಕ್ರಾಚ್ ಟಿಂಟ್ ಕೂಡ ಎಲ್ಲೂ ಇಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಇದು ಬಂದ್ಬಿಟ್ಟು ಡಿಸೈರ್ ಟೂರ್ S ವೆಹಿಕಲ್. ಹೌದು. ಸೊ ನಂಬರ್ ಮಾತ್ರ ಸೂಪರ್ ಆಗಿದೆ. 0014 ಟೂರ್ S ವೆಹಿಕಲ್. ಯಾರೆಲ್ಲ ಹುಡುಕ್ತಾ ಇದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ. ಅದು ಕೂಡ 2019 ಮಾಡಲು. ಆಲ್ಮೋಸ್ಟ್ ಇದೆ ಲಾಸ್ಟ್ ಮಾಡಲು. ಇದಾದ್ಮೇಲೆ ಸ್ಟಾಪ್ ಆಗಿದೆ ಎಲ್ಲ ಡೀಸೆಲ್. ಇದಾದ್ಮೇಲೆ ಎಲ್ಲ ಡೀಸೆಲ್ ಬಂದಿದೆ ಅಂಡ್ ಆಪಲ್ ಕಟ್ ಬಂದಿದೆ ಆಲ್ಮೋಸ್ಟ್. ಇಲ್ಲಿ ಇನ್ನೂ ಒಂದು ಡಿಸೈರ್ ಇದೆ ಶಾರ್ಟ್ ಡಿಕ್ಕಿ. ಹೇಳಿ ಸರ್ ಡೀಟೇಲ್. ಇದು 2019 ಮಾಡಲು. ಇದು ಬಂದ್ಬಿಟ್ಟು ಸಿಂಗಲ್ ಓನರ್. ಇದು ಸಿಲ್ವರ್ ಕಲರ್. ಇದು ಬಂದ್ಬಿಟ್ಟು ನಾವು 6,60,000 ಹೇಳ್ತಿದೀವಿ. 6,10,000 ಮಾಡ್ಕೊಡ್ತೀವಿ. 6,10,000 ಫೈನಲ್. ಸೊ ನೋಡ್ತಾ ಇರ್ಬೋದು 6,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೆಹಿಕಲ್. 4002 ನಂಬರ್ ಮಾತ್ರ ಯೂನಿಕ್ ಆಗಿದೆ, ಸೂಪರ್ ಆಗಿದೆ ಗಾಡಿ. ಅಂಡ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸೊ ಇದು 75,000 ರನ್ ಆಗಿದೆ. 75,000. ಸೊ ನೋಡ್ತಾ ಇರ್ಬೋದು 75,000 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಇನ್ನೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ನಮ್ ವಿಡಿಯೋದಲ್ಲಿ ಕೊನೆ ವೆಹಿಕಲ್ ಬಂದ್ಬಿಟ್ಟು ಆಪಲ್ ಕಟ್ ಅಂತಾರೆ. ಇದು ಬಂದ್ಬಿಟ್ಟು ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2019 ಮಾಡಲು ಆಪಲ್ ಶೇಪ್ ಮೆರೂನ್. ಹಾ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ ಒಂದು 730 ಕೋಟ್ ಮಾಡ್ತಿದೀವಿ. ಲಾಸ್ಟ್ ನಿಮ್ಗೆ ಒಂದು 690 ಮಾಡ್ಕೊಡ್ತೀವಿ. 6,90,000 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು VDI ಇದ್ದು 6,90,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಇದು ಬಂದ್ಬಿಟ್ಟು VDI. ಸೊ ಮರದ ಕೆಳಗಡೆ ನಿಂತಿರೋದ್ರಿಂದ ಕಾರ್ ಎಲ್ಲ ಈ ತರ ಕಾಣಿಸುತ್ತೆ ನಿಮ್ಗೆ, ಮಳೆ ಎಲ್ಲ ಬಿದ್ದಿರೋದ್ರಿಂದ. ಅಂಡ್ ಎಷ್ಟು ಹೇಳಿ ಸರ್ ಪ್ರೈಸ್?
690 ಮಾಡ್ಕೊಡ್ತೀವಿ. 6,90,000 ಫೈನಲ್. ಅಂಡ್ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಓನರ್ಶಿಪ್ ಏನಾಗಿದೆ? ಸೊ ಸಿಂಗಲ್ ಓನರ್. ಹೌದು. ಓಕೆ. ಸೊ ಇದು ಕೂಡ ವಿಡಿಯೋ, ಇದ್ರಲ್ಲೂ ನಿಮ್ಗೆ ಏರ್ ಬ್ಯಾಗು, ಕಂಟ್ರೋಲ್ಸ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು. ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಇದೇ ತರ ನಿಮ್ಗೆ ಮಲೈ ಮಹದೇಶ್ವರ ಯೂಸ್ಕಾರ್ಸ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಂಡ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಆಫೀಸ್ ಅಲ್ಲಿ ರೆಡಿ ಆಗಿರ್ತಾರೆ. ಅಂಡ್ ಓಕೆ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒನ್ಸ್ ಅಗೇನ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋ ಕೂಡ ತುಂಬಾ ಜನ ನೋಡ್ತಿದ್ದಾರೆ, ಅವ್ರಿಗೂ ಕೂಡ. ಅಂಡ್ ಓಕೆ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಒಂದು ಕಾರು ಡೆಲಿವರಿ ಆಗ್ತಾ ಐತೆ. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ನಿಮಗೆ ಪ್ರೈಸ್ ಎಲ್ಲ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಎಲ್ಲಿಂದ ಬಂದಿದ್ರಿ ಸರ್? ನಾವು ಬಿಜಾಪುರ ಡಿಸ್ಟಿಕ್ ಮುದ್ದೇಬೇಳೆ ತಾಲೂಕಿಂದ ಬಂದ್ರೆ. ಬಿಜಾಪುರಿಂದ ಬಂದಿದ್ರಿ? ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಯಾವ ತರ? ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಲೊಕೇಶನ್ ಹಾಕ್ತಾರೆ. ಲೋನ್ ಅಲ್ಲಿ ತಗೋತಾ ಇದ್ರಾ ಇಲ್ಲ ಫುಲ್ ಕ್ಯಾಶ್ ತಗೊಂತಾ ಇದೀವಿ ಸರ್. ಪ್ರೈಸ್ ಎಲ್ಲ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ? ಪರವಾಗಿಲ್ಲ ಕಡೆಗಿಂತ ಬೇರೆ ಕಡೆಯಿಂದ ಇಲ್ಲಿ ಪರವಾಗಿಲ್ಲ ಸರ್, ಚೆನ್ನಾಗಿದೆ ಪ್ರೈಸ್. ಸೊ ನಮ್ ಚಾನಲ್ ಕಡೆಯಿಂದನೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಥ್ಯಾಂಕ್ ಯು ಸರ್. ಓಕೆ. ಸೊ ನೋಡ್ತಾ ಇರ್ಬೋದು, ಇವ್ರು ಬಂದ್ಬಿಟ್ಟು ಬಿಜಾಪುರ್ ಕಡೆಯಿಂದ ಬಂದಿದ್ದಾರೆ. ಸೊ ಅಷ್ಟು ದೂರದಿಂದ ಬಂದಿದ್ದಾರೆ. ಸೊ ಒಳ್ಳೆ ಕಾರ್ ಅಂತೂ ಸಿಕ್ತು ಇವ್ರಿಗೆ. ಸೊ ಇದೇ ತರ ನಿಮ್ಗೂ ಕೂಡ 100% ಒಳ್ಳೆ ಕಾರ್ಸ್ ಎಲ್ಲ ಸಿಗುತ್ತೆ ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ.